ಹಲೋ, ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಸೊ ಈಗೇನು ನಮ್ಮ ಶಾಲೆಗಳು ಪ್ರಾರಂಭ ಆಗ್ತಾ ಇದೆ. ಇನ್ನು ಕೆಲವೊಂದಿಷ್ಟು ದಿನಗಳಲ್ಲಿ 2026 ಹಾಗೂ 27ನೇ ಸಾಲಿನ ನಮ್ಮ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗ್ತಾ ಇದೆ. ಸೊ ಅದರ ಮೊದಲನೇ ಹಂತವೇ ನಮ್ಮ ಸೇತು ಬಂಧ ಕಾರ್ಯಕ್ರಮ. ಸೊ ಅದಕ್ಕೆ ಸಂಬಂಧಿಸಿದಂತೆ DSCRT ಅವರು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ವಿವರಣೆಗಳಿದಾವೆ ಎನ್ನುವಂತ ನಾವು ನೋಡ್ತಾ ಸಾಗೋಣ. ಹಾಗೂ ಯಾವ ತರ ಪ್ರಶ್ನೆ ಪತ್ರಿಕೆಗಳು ಇರಲಿದೆ, ಈ ಸಲ ಏನೆಲ್ಲ ಬದಲಾವಣೆಯನ್ನ ಮಾಡಿದ್ದಾರೆ, ಏನೆಲ್ಲ ಚೇಂಜಸ್ ಗಳು ಇರ್ತವೆ ಎನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿತಾ ಸಾಗೋಣ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಇದು ಏನಿದೆ 19/5/2026 ಅಂದ್ರೆ ಇವತ್ತಿನ ದಿನ 19/5/2026 ಇವತ್ತು ಸರ್ಕಾರ ಏನ್ ಮಾಡಿದೆ, ಒಂದು ಸುತ್ತೋಲೆಯನ್ನ, ಅದು ಯಾರು, DSCRT ಅವರು, ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆಯವರು ಏನ್ ಮಾಡಿದ್ದಾರೆ, ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಆ ಒಂದು ಸುತ್ತೋಲೆಯಲ್ಲಿ ಏನೇನಿದೆ ಎನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳೋಣ. ಸೊ ಈ ಒಂದು ನಮ್ಮ ಸುತ್ತೋಲೆ ಹಾಗೂ ಸೇತು ಬಂಧ ಕಾರ್ಯಕ್ರಮ ಎಲ್ಲ ತರಗತಿಗಳಿಗೆ ಅನ್ವಯ ಆಗ್ತದೆ ಎನ್ನುತ್ತಾದ್ರೆ ಎಸ್, 1ರಿಂದ 10ನೇ ತರಗತಿಗಳಿಗೆ ಸೇತು ಬಂಧ ಇದು ಇಂಪ್ಲಿಮೆಂಟೇಶನ್ ಆಗತ್ತೆ. ಆದ್ರೆ 1ನೇ ತರಗತಿಗೆ ವಿದ್ಯಾ ಪ್ರವೇಶ ಎನ್ನುವಂತ ಕಾರ್ಯಕ್ರಮ ಇರ್ತದೆ, ಹಾಗೂ 4ರಿಂದ 10ನೇ ತರಗತಿವರೆಗೂ ಕೂಡ ನಮ್ಮ ಸೇತು ಬಂಧ ಕಾರ್ಯಕ್ರಮ ಇರ್ತದೆ. 2ನೇ ಹಾಗೂ 3ನೇ ತರಗತಿಗೆ ನಲಿಕಲಿ ತರಗತಿಗಳು ಏನೆಲ್ಲ ಚೇಂಜಸ್ ಗಳು ಇರ್ತವೆ, ಎಷ್ಟು ದಿನಗಳ ಮಟ್ಟಿಗೆ ಇರ್ತದೆ ಎನ್ನುವಂಥದ್ದನ್ನ ಸಂಪೂರ್ಣವಾಗಿ, ಹಾಗೂ ಪ್ರಶ್ನೆ ಪತ್ರಿಕೆಯಲ್ಲಿ ಏನೆಲ್ಲ ಇರಬೇಕು, ಹಾಗೂ ಸರಿಯಾಗಿರುವಂತಹ ಪ್ರಶ್ನೆಗಳಿಗೆ ಯಾವ ತರ ಗ್ರೇಡಿಂಗ್ ಅನ್ನ ಹಾಕ್ಬೇಕು ಅನ್ನೋ ಸಂಪೂರ್ಣವಾಗಿ ಈ ಒಂದು PDF ಅಲ್ಲಿ ಕೊಟ್ಟಿದ್ದಾರೆ. ಸೊ ಅದರ ಬಗ್ಗೆ ಒಂದೊಂದಾಗಿ ನಾವೊಂದು PPT ಮುಖಾಂತರ ತಿಳಿದುಕೊಳ್ಳೋಣ. ಸೊ ಏನೆಲ್ಲ ಸಮಸ್ಯೆಗಳಿದ್ರು ಸಹಿತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕೂಡ ಮಾಡಬಹುದು. ಸೊ ಅದನ್ನ ಒಂದೊಂದಾಗಿ ತಿಳಿದುಕೊಳ್ತಾ ಸಾಗೋಣ. ಈ ಒಂದು PPT ಮುಖಾಂತರ ನಾವು ಸೇತು ಬಂಧ ಕಾರ್ಯಕ್ರಮ 2026 ಹಾಗೂ 27ನೇ ಸಾಲಿನ ಈ ಒಂದು ಶೈಕ್ಷಣಿಕ ವರ್ಷದ ಏನೆಲ್ಲ ವಿವರಣೆಗಳಿದಾವೆ ಅನ್ನುವಂಥದ್ದು ಸಂಪೂರ್ಣವಾಗಿ ನಾವು ಇಲ್ಲಿ ತಿಳಿದುಕೊಳ್ಳೋಣ. ಸೊ ಮೊದಲನೇದಾಗಿ ನೋಡೋದಾದ್ರೆ ನಮ್ಮ ಶಾಲಾ ಪ್ರಾರಂಭೋತ್ಸವ 29th ಮೇಗೆ ನಮ್ಮ ಶಾಲೆಗಳು ಪ್ರಾರಂಭ ಆಗ್ತವೆ. 29th ಮೇಗೆ ಶಾಲೆಗಳು ಪ್ರಾರಂಭ ಆಗ್ತವೆ. ಸೊ ಮೊದಲನೇದಾಗಿ ನೋಡುವುದಾದ್ರೆ ತರಗತಿವಾರು ಸೇತು ಬಂಧ ಅನುಷ್ಠಾನ ಅವಧಿ ಯಾವ ತರ ಇರ್ತದೆ, ಹಾಗೂ ಯಾವ್ಯಾವ ಕ್ಲಾಸ್ಗಳ ಡಿಫ್ರೆನ್ಸಿಯೇಷನ್ ಮಾಡ್ತೀವಿ ಅನ್ನುವಂಥದ್ದು. ಮೊದಲನೇದಾಗಿ ನೋಡೋದಾದ್ರೆ 1ರಿಂದ 3ನೇ ತರಗತಿ, ವಿಶೇಷವಾಗಿ 1ನೇ ತರಗತಿಗೆ 30 ದಿನಗಳವರೆಗೆ, ಹಾಗೂ 2 ಮತ್ತು 3 ಇವೇನ ನಲಿಕಲಿ ತರಗತಿಗಳಿದಾವೆ, ಅದಕ್ಕೂ ಕೂಡ ಒಂದು ಡೈರೆಕ್ಷನ್ಸ್ ಇದೆ. ಅಲ್ಲಿನೂ ಕೂಡ 1ನೇ ತರಗತಿಗೆ ನೋಡೋದಾದ್ರೆ ಮೊದಲನೇ 30 ದಿನಗಳು ಯಾವ್ದಿರ್ತದೆ, ವಿದ್ಯಾಪ್ರವೇಶ ಇರ್ತದೆ. ವಿದ್ಯಾಪ್ರವೇಶ ಅಂದ್ರೆ ಏನು, 1ನೇ ತರಗತಿ ಮಕ್ಕಳು ತಮ್ಮ ಮನೆ ವಾತಾವರಣದಿಂದ ಶಾಲೆ ವಾತಾವರಣಕ್ಕೆ ಬರ್ತಾರೆ. ಅವರು ಶಾಲೆಯಲ್ಲಿ ಯಾವ ತರ ಇರಬೇಕು, ಶಿಕ್ಷಕರನ್ನ ಯಾವ ತರ ಗೌರವಿಸಬೇಕು, ತನ್ನ ಸಹಪಾಠಿಗಳ ಜೊತೆಗೆ ಯಾವ ತರ ಇರಬೇಕು ಎನ್ನುವಂಥದ್ದು ವಿದ್ಯಾಪ್ರವೇಶ ಕಾರ್ಯಕ್ರಮದ ಅಡಿಯಲ್ಲಿ ನಾವು ನೋಡ್ತೀವಿ. ಅದೇ ತರ 2ನೇ ಹಾಗೂ 3ನೇ ತರಗತಿಗೆ ಸಂಬಂಧಿಸಿದಂತೆ ಮೊದಲನೇ 15 ದಿನ 2 ಹಾಗೂ 3ನೇ ತರಗತಿ ವಿದ್ಯಾಪ್ರವೇಶ ಇರುತ್ತೆ. ತದನಂತರ 15 ದಿನಗಳ ಸೇತು ಬಂಧ ಕಾರ್ಯಕ್ರಮದ ಚಟುವಟಿಕೆಗಳು ಇರ್ತವೆ. ಅದಕ್ಕೆ 3ನೇ ತರಗತಿಗೆ ಇದು ಯಾವ ಮಾಧ್ಯಮಗಳಿಗೆ, ಬೈಲ್ಯಾಂಗ್ವೇಜ್ ಬಿಟ್ಟು ಎಲ್ಲ ಮಾಧ್ಯಮ, ಕನ್ನಡ ಆಗಿರಬಹುದು, ಉರ್ದು ಆಗಿರಬಹುದು, ಇಂಗ್ಲಿಷ್ ಆಗಿರಬಹುದು, ಎಲ್ಲ ಮಾಧ್ಯಮಗಳು ಕೂಡ ಇದು ಅನ್ವಯ ಆಗ್ತದೆ. ಇನ್ನು ದ್ವಿಭಾಷಾ ಬೈಲ್ಯಾಂಗ್ವೇಜ್ ಏನಿದಾವೆ ಅದಕ್ಕೆ 1ರಿಂದ 5ನೇ ತರಗತಿವರೆಗೆ ನಾವು ನೋಡಬಹುದು. 1ರಿಂದ 5ನೇ ತರಗತಿವರೆಗೆ ಮೊದಲನೇ 30 ದಿನಗಳು ಏನಿರ್ತವೆ, ಎಸ್ 15 ದಿನ ಇರೋದಿಲ್ಲ, ಸಂಪೂರ್ಣವಾಗಿ 30 ದಿನ ಟ್ರಾನ್ಸಿಷನ್ ಪೀರಿಯಡ್ ಅಂತ ಕರಿತೀವಿ. ಅದಕ್ಕೆ ಸಂಬಂಧಿಸಿದಂತ ಚಟುವಟಿಕೆಗಳು. ಟ್ರಾನ್ಸಿಷನ್ ಪೀರಿಯಡ್ ಅಂದ್ರೆ, ಏಕೆಂದ್ರೆ ಮುಖ್ಯವಾಗಿ ಮಾತೃಭಾಷೆ ಇಂಗ್ಲಿಷ್ ಯಾರ್ದು ಕೂಡ ಆಗಿರೋದಿಲ್ಲ, ಹಾಗಾಗಿ ಕನ್ನಡದಿಂದ ಇಂಗ್ಲಿಷ್ಗೆ ಏನ್ ಹೇಳ್ತಾರೆ, ಪೋಯಮ್ಸ್ ಟ್ರಾನ್ಸ್ಲೇಷನ್ ಇರಬಹುದು, ಅಥವಾ ಕನ್ನಡದಿಂದ ಇಂಗ್ಲಿಷ್ ಅನ್ನ ಏನೆಲ್ಲ ಮಾಡ್ತಾರೆ ಎನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ 30 ದಿನಗಳವರೆಗೆ ಒಂದು ಟ್ರಾನ್ಸಿಷನ್ ಪೀರಿಯಡ್ ಇರ್ತದೆ. ಆ ಒಂದು 30 ದಿನಗಳವರೆಗೆ ಅವರು ಬೇರೆ ಬೇರೆ ಚಟುವಟಿಕೆಗಳನ್ನ ದ್ವಿಭಾಷೆಯಲ್ಲಿ ಎಲ್ಲಿದೆ, ಬೈಲ್ಯಾಂಗ್ವೇಜ್ ಎಲ್ಲೆಲ್ಲಿದೆ, ಕನ್ನಡ ಹಾಗೂ ಆಂಗ್ಲ ಮಾಧ್ಯಮಗಳು ಎಲ್ಲೆಲ್ಲಿದ್ದಾವೆ ಅಲ್ಲಿ 30 ದಿನಗಳವರೆಗೆ ಇರ್ತದೆ. ಇನ್ನು ಮುಖ್ಯವಾಗಿರುವಂತದ್ದು ಬರುವುದಾದ್ರೆ 4ರಿಂದ 10ನೇ ತರಗತಿಗಳಿಗೆ ಸಂಬಂಧಿಸಿದಂತೆ 15 ದಿನಗಳ ಸೇತು ಬಂಧ ಉಪಕ್ರಮ ಅನುಷ್ಠಾನ ಕಾರ್ಯಕ್ರಮ ನಾವು ಮಾಡಬೇಕಾಗಿರುವಂತದ್ದು. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತ, ಇಲ್ಲಿ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. 1ರಿಂದ 3ನೇ ತರಗತಿವರೆಗೂ ಕೂಡ 1ನೇ ತರಗತಿ ಸಂಪೂರ್ಣವಾಗಿ 30 ದಿನಗಳ ಪ್ರವೇಶ ಇರ್ತದೆ. 2 ಹಾಗೂ 3ನೇ ತರಗತಿಗೆ ಮೊದಲ 15 ದಿನ ವಿದ್ಯಾಪ್ರವೇಶ ಇರ್ತದೆ. ತದನಂತರ ಸೇತು ಬಂಧಕ್ಕೆ ಸಂಬಂಧಿಸಿರುವ ಚಟುವಟಿಕೆಗಳು, ಎಲ್ಲಿ ಬೈಲ್ಯಾಂಗ್ವೇಜ್ ಇದೆ, ಎಲ್ಲಿ ದ್ವಿಭಾಷಾ ಮಾಧ್ಯಮ ಇದೆ, ಅಲ್ಲಿನೂ ಕೂಡ ಟ್ರಾನ್ಸಿಷನ್ ಪೀರಿಯಡ್ ಎನ್ನುವಂಥದ್ದು 30 ದಿನಗಳ ಸಂಪೂರ್ಣವಾಗಿರುವಂತಹ ಸೇತು ಬಂಧ ಕಾರ್ಯಕ್ರಮ ಚಟುವಟಿಕೆಗಳನ್ನು ಮಾಡ್ತೀವಿ. 4ರಿಂದ 10ನೇ ತರಗತಿಗಳಿಗೆ ಮೊದಲ 15 ದಿನ ಏನಿದೆ ಅದು ಅಂದ್ರೆ ಮೇ ಬಿ ಜೂನ್ 14 ಅಥವಾ 15ರವರೆಗೂ ಕೂಡ ನಾವು ಸೇತು ಬಂಧ ಉಪಕ್ರಮ ಕಾರ್ಯಕ್ರಮವನ್ನ ನೋಡ್ತೀವಿ. ಪ್ರಶ್ನೆಗಳನ್ನ ಯಾವ ತರ ರೆಡಿ ಮಾಡ್ಬೇಕು ಎನ್ನುವಂತ ಇದು ಮುಖ್ಯವಾಗಿರುವಂತ ಕ್ವಶನ್ ಪೇಪರ್. ನಮ್ದು ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ತರ ಇರಬೇಕು ಎನ್ನುವಂಥದ್ದು ಇದು ಮುಖ್ಯವಾಗಿ 4 to 10th
10th ಕ್ಲಾಸಸ್ಗಳಿಗೆ ಸಂಬಂಧಿಸಿರುವಂತದ್ದು. ಸೊ ನೋಡಿ, ಮುಖ್ಯವಾಗಿ ಒಟ್ಟು ಪ್ರಶ್ನೆಗಳು ನೋಡಿದರೆ 10 ಮುಖ್ಯ ಪ್ರಶ್ನೆಗಳು ಇರ್ತವೆ. ಎಷ್ಟಿರ್ತವೆ? 10 ಮುಖ್ಯ ಪ್ರಶ್ನೆಗಳು ಇರ್ತವೆ. ಮೇ ಬಿ ಇದರಲ್ಲಿ ಮುಖ್ಯ ಪ್ರಶ್ನೆಗಳು ಬೇಕಿದ್ರೆ ನಾವು ಎಕ್ಸ್ಟೆನ್ಷನ್ ಕೂಡ ಮಾಡ್ಕೊಳ್ಬಹುದು, ಮೌಖಿಕ ಪ್ರಶ್ನೆ ಕೂಡ ಕೇಳಬಹುದು, ಬೇರೆ ಬೇರೆ ಚಟುವಟಿಕೆಗಳನ್ನು ಸಹಿತ ಮಾಡಿಸ್ಕೊಳ್ಬಹುದು. ಈ ಮುಖ್ಯವಾಗಿರುವಂತಹ 10 ಪ್ರಶ್ನೆಗಳಲ್ಲಿ ಸಬ್ ಕ್ವಶನ್ ಗಳನ್ನು ಕೂಡ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್, ಒಂದನೇ ನಮ್ಮ ಲರ್ನಿಂಗ್ ಔಟ್ಕಮ್ಗೆ ಒಂದ್ 2 ರಿಂದ 3 ಪ್ರಶ್ನೆಗಳು, ಎರಡನೇ ಲರ್ನಿಂಗ್ ಔಟ್ಕಮ್ಗೆ 2 ರಿಂದ 3. ಆದ್ರೆ ಮುಖ್ಯವಾಗಿರುವಂತಹ ಪ್ರಶ್ನೆಗಳ ಸಂಖ್ಯೆ ಎಷ್ಟು? 10 ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಇರ್ತವೆ. ಇದರಲ್ಲಿನೂ ಕೂಡ ಇಲಾಖೆ ಏನ್ ಹೇಳ್ತಾ ಇದೆ ಅಂದ್ರೆ, ಈ 10 ಮುಖ್ಯ ಪ್ರಶ್ನೆಗಳಲ್ಲಿ ನಾವು ಏನ್ ಮಾಡ್ಕೋಬೇಕು? 4 ಪ್ರಶ್ನೆಗಳನ್ನ, ಅಂದ್ರೆ 40% ಆಫ್ ಕ್ವಶನ್ಸ್ ಎಲ್ಲಿಂದ ಇರಬೇಕು? FLN, ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಆಧಾರಿತ ಪ್ರಶ್ನೆಗಳಿರ್ಬೇಕು. ಇದು ಮುಖ್ಯವಾಗಿರುವಂತದ್ದು ನೋಡಿ. ತದನಂತರ 6 ಪ್ರಶ್ನೆಗಳು 60% ಹಿಂದಿನ ತರಗತಿಗಳಿಗೆ ನಿಗದಿಪಡಿಸಿದ ಅಪೇಕ್ಷಿತ ಕಲಿಕಾ ಫಲಗಳ ಆಧಾರಿತವಾಗಿರಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ವಿದ್ಯಾರ್ಥಿ ಒಂದು 8ನೇ ತರಗತಿ ಬರ್ತಿದ್ದ ಅಂದ್ರೆ 7ನೇ ತರಗತಿಗಳಿಗೆ ಅವನು ಏನೆಲ್ಲ ಗಳಿಸಬೇಕಿತ್ತು ಅದಕ್ಕೆ ಸಂಬಂಧಿಸಿರುವಂತಹ ಎಲ್ಲ ಕಲಿಕಾ ಫಲಗಳ ಆಧಾರಿತವಾಗಿರುವಂತಹ ಎಷ್ಟು ಪ್ರಶ್ನೆಗಳಿರ್ಬೇಕು? 6 ಪ್ರಶ್ನೆಗಳಿರ್ಬೇಕು. ಹಾಗೂ FLN ಗೆ ಸಂಬಂಧಿಸಿದಂತೆ 4 ಪ್ರಶ್ನೆಗಳಿರ್ಬೇಕು. 4+6 = 10 ಮುಖ್ಯ ಪ್ರಶ್ನೆಗಳು ಇದರಲ್ಲಿ ಇರಬೇಕು. ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಸೊ ಈ ಮುಖ್ಯ 10 ಪ್ರಶ್ನೆಗಳಲ್ಲಿ ಸಬ್ ಕ್ವಶನ್ ಕೂಡ ತಾವುಗಳು ಮಾಡ್ಕೊಳ್ಬಹುದು. ಕಲಿಕಾ ಫಲಕ್ಕೆ, ಲರ್ನಿಂಗ್ ಔಟ್ಕಮ್ಸ್ ಗೆ ಸಂಬಂಧಿಸಿದಂತೆ FLN ಗೂ ಸಹಿತ ಸೇಮ್ ಆಗಿರುವಂತದ್ದು. ಆದ್ರೆ ಕಲಿಕಾ ಫಲಗಳು ಯಾವ ಹಿಂದಿನ ತರಗತಿಗಳಿದ್ದು ಅದಕ್ಕೆ 6 ಪ್ರಶ್ನೆಗಳು, ಹಾಗೂ FLN ಗೆ ಸಂಬಂಧಿಸಿದಂತೆ 4 ಪ್ರಶ್ನೆಗಳು. ಸೊ ನಮಗೆ ಏನೆಲ್ಲ ಸಾಹಿತ್ಯವನ್ನು DSCRT ಯಲ್ಲಿ ಕೊಟ್ಟಿದ್ದಾರೆ ಅದರ ಮೇಲೆ ಪ್ರಶ್ನೆ ಪತ್ರಿಕೆಗಳಿರ್ಬೇಕು. ಜೊತೆಗೆ ನಾವು ಸ್ಥಾನಿಕವಾಗಿ ನಮ್ಮ ಹಂತದಲ್ಲಿ ಕೂಡ ನಾವು ಏನಾದರೂ ಹೊಸದಾಗಿರುವಂತಹ ಚಟುವಟಿಕೆಗಳ ಪ್ರಶ್ನೆ ತಯಾರಿಸಿಕೊಂಡಿದ್ರು ಸಹಿತ ಅದೆಲ್ಲವೂ ಕೂಡ ಅದರ ಮೇಲೆ ಆಧಾರಿತವಾಗಿರ್ಬೇಕು, FLN ಗೆ ಸಂಬಂಧಿಸಿದಂತೆ ಇರಬೇಕು, ಹಾಗೂ ಕಲಿಕಾ ಫಲಗಳ ಆಧಾರಿತವಾಗಿ ಇರಬೇಕು. ಇದು 10 ಮುಖ್ಯ ಪ್ರಶ್ನೆಗಳನ್ನ ಒಳಗೊಂಡಿರ್ತದೆ. ಎಸ್, ಈ ಒಂದು ಸೇತು ಬಂಧ ಕಾರ್ಯಕ್ರಮ ಏನಿದೆ, ಫಸ್ಟ್ ಗೆ ನಾವೇನ್ ತಗೋತೀವಿ? ನೈದಾನಿಕ ಪರೀಕ್ಷೆ. ಇದು 3 ಸ್ಟೆಪ್ ಗಳಲ್ಲಿ ನಾವು ವಿಂಗಡಣೆ ಮಾಡಬಹುದು. ಫಸ್ಟ್ ಗೆ ಪೂರ್ವ ಪರೀಕ್ಷೆ ಅಂತ ಕರಿತೀವಿ. ಫಸ್ಟ್ ಹೋದ ತಕ್ಷಣ ಪೂರ್ವ ಪರೀಕ್ಷೆ ತೆಗೆದುಕೊಳ್ಬೇಕು. ಅದಾದ್ಮೇಲೆ ಪರಿಹಾರ ಬೋಧನೆ ಇರ್ತದೆ. ತದನಂತರ ಸಾಫಲ್ಯ ಪರೀಕ್ಷೆ ಇರ್ತದೆ. ಸಾಫಲ್ಯ ಪರೀಕ್ಷೆ. ಸೊ ಇದೆಲ್ಲನೂ ಕೂಡ ನಮ್ದು 15 ದಿನದಲ್ಲಿ ಏನಾಗ್ಬೇಕು? ಕವರ್ ಆಗ್ಬೇಕಾಗಿರುವಂತದ್ದು. ಫಸ್ಟ್ ಗೆ ಪೂರ್ವ ಪರೀಕ್ಷೆ ತೆಗೆದುಕೊಳ್ಬೇಕು ಅಂದ್ರೆ ಅದಕ್ಕೆ ನೈದಾನಿಕ ಪರೀಕ್ಷೆ ಅಂತ ಕೂಡ ಕರಿತೀವಿ. ಪರಿಹಾರ ಬೋಧನೆಯನ್ನ ಮಾಡಬೇಕು, ಜೊತೆಗೆ ಸಾಫಲ್ಯ ಪರೀಕ್ಷೆ. ಇದೆಲ್ಲವನ್ನು ಒಳಗೊಂಡಂತೆ ಇದು ಸಂಪೂರ್ಣವಾಗಿ ಏನಿದು ನಮ್ದು ಸೇತು ಬಂಧ ಕಾರ್ಯಕ್ರಮ. ಇನ್ನು ಪೂರ್ವ ಅಥವಾ ಸಾಫಲ್ಯ ಪರೀಕ್ಷೆ ನೋಡ್ರಿ, ಪೂರ್ವ ಪರೀಕ್ಷೆ ಹಾಗೂ ಸಾಫಲ್ಯ ಪರೀಕ್ಷೆಗೆ ಎಕ್ಸಾಮ್ ಪ್ಯಾಟರ್ನ್ ಸೇಮ್ ಇರುತ್ತೆ. 10 ಮುಖ್ಯವಾಗಿರೋ ಪ್ರಶ್ನೆಗಳು ಇರ್ತವೆ, 4 FLN ಗೆ ಸಂಬಂಧಿಸಿದಂತೆ ಹಾಗೂ 6 ಲರ್ನಿಂಗ್ ಔಟ್ಕಮ್ಗೆ ಸಂಬಂಧಿಸಿದಂತೆ. ಸೊ ಇದನ್ನ ಗ್ರೇಡಿಂಗ್ ಅನ್ನು ಯಾವ ತರ ಮಾಡ್ಕೊಳ್ಬೇಕೆನ್ನುವಂತಾದ್ರೆ, ಆ 10 ಪ್ರಶ್ನೆಗಳಲ್ಲಿ ಒಬ್ಬ ವಿದ್ಯಾರ್ಥಿ ಸಂಪೂರ್ಣವಾಗಿ ಉತ್ತರವನ್ನ ಬರೆದಿದ್ದಂದ್ರೆ ಅವನಿಗೆ A ಗ್ರೇಡ್ ಅನ್ನ ಕೊಡಬೇಕು. ಸಂಪೂರ್ಣವಾಗಿ ಬರ್ದಿದ್ದಂದ್ರೆ A ಗ್ರೇಡ್ ಅನ್ನ ಕೊಡಬೇಕು. ಅಪೂರ್ಣ ಅಥವಾ ಭಾಗಶಃ ಉತ್ತರ ಇತ್ತು ಅಂದ್ರೆ, ಅರ್ಧಕ್ಕಿಂತ ಕಡಿಮೆ ಸರಿಯಾಗಿತ್ತು ಅಥವಾ ಅಪೂರ್ಣವಾಗಿರುವಂತ ಉತ್ತರ ಇತ್ತು ಅಂದ್ರೆ ಅದಕ್ಕೆ B ಗ್ರೇಡ್ ಅನ್ನ ಕೊಡಬೇಕು. ಅಂದ್ರೆ ಸಂಪೂರ್ಣವಾಗಿ ಸರಿಯಾಗಿರುವಂತ ಉತ್ತರಕ್ಕೆ A ಗ್ರೇಡ್ ಕೊಡಬೇಕು. ಅಪೂರ್ಣ ಇತ್ತು ಅಥವಾ ಭಾಗಶಃ ಸರಿಯಾಗಿತ್ತು ಅಂದ್ರೂ ಸಹಿತ ಅವನಿಗೆ ನಾವು ಏನ್ ಮಾಡ್ಬೇಕಾಗಿರುತ್ತೆ? B ಗ್ರೇಡ್ ಅನ್ನ ಕೊಡ್ಬೇಕಾಗಿರುತ್ತೆ. ಸೊ ಈ ಒಂದು ಮಾಹಿತಿಯನ್ನ ಒಂದು ನಮೂನೆಯಲ್ಲಿ ತುಂಬಬೇಕಾಗಿರುವಂತ ವಿದ್ಯಾರ್ಥಿ ಮಾಹಿತಿಯನ್ನ SAP ಯ ನಮೂನೆ 4A ಮತ್ತು 4B ಅಲ್ಲಿ ನಾವು ದಾಖಲಿಸಬೇಕಾಗಿರುವಂತದ್ದು. ನೋಡ್ರಿ, ಫಾರ್ ಎಕ್ಸಾಂಪಲ್ ನಮ್ಮ ಕ್ಲಾಸ್ ಅಲ್ಲಿ ಒಂದು 30 ವಿದ್ಯಾರ್ಥಿಗಳಿದ್ದಾರೆ ಅನ್ಕೊಳ್ಳಿ. ಎಷ್ಟು? 30 ವಿದ್ಯಾರ್ಥಿಗಳಿದ್ದಾರೆ. ಆ 30 ವಿದ್ಯಾರ್ಥಿಗಳ ಸಂಪೂರ್ಣ ಮಾಹಿತಿಯನ್ನ ಎಲ್ಲಿ 4A ಅಂಡ್ 4B ಅಲ್ಲಿ ಸಂಪೂರ್ಣವಾಗಿ A ತಗೊಂಡಿದ್ರು ಸಹಿತ B ತಗೊಂಡಿದ್ರು ಸಹಿತ ಎಲ್ಲ 30 ವಿದ್ಯಾರ್ಥಿಗಳ ಮಾಹಿತಿಯಲ್ಲಿ ಇರ್ಬೇಕದು 4A ಅಂಡ್ 4B ಫಾರ್ಮ್ಯಾಟ್ ಅಲ್ಲಿ ಇರಬೇಕು. ತದನಂತರ B ಅಷ್ಟೇ ತೆಗೆದುಕೊಂಡಿರೋ ವಿದ್ಯಾರ್ಥಿಗಳ ಮಾಹಿತಿಯನ್ನ SAP ಅಲ್ಲಿ 5A ಅಂಡ್ 5B. ಇಲ್ಲಿ ನಾವು ಏನ್ ಮಾಡ್ಬೇಕು? ಕೇವಲ ಈ 30ರಲ್ಲಿ B ಗ್ರೇಡ್ ಅನ್ನು ತೆಗೆದುಕೊಂಡಿರುವಂತ ವಿದ್ಯಾರ್ಥಿಗಳ ಮಾತ್ರ ಮಾಹಿತಿಯನ್ನ ನಾವು ಎಂಟ್ರಿ ಮಾಡ್ಬೇಕಾಗಿರುವಂತದ್ದು. ಇದು ಕ್ಲಿಯರ್ ಆಯ್ತಾ? 4A ಅಂಡ್ 4B ಅಲ್ಲಿ ಶಾಲೆಯ ಒಟ್ಟು ವಿದ್ಯಾರ್ಥಿಗಳು ನಮ್ದು ಎಷ್ಟಿದೆ ಆ ತರಗತಿಗೆ ಸಂಬಂಧಿಸಿ ಎಲ್ಲ ವಿದ್ಯಾರ್ಥಿಗಳದು. ತದನಂತರ B ಪಡೆದುಕೊಂಡಿರುವಂತ ವಿದ್ಯಾರ್ಥಿಗಳ ಕೇವಲ B ಮಾತ್ರ ಪಡೆದುಕೊಂಡಿರುವಂತ ವಿದ್ಯಾರ್ಥಿಗಳ ಮಾಹಿತಿಯನ್ನ 5A ಅಂಡ್ 5B ಅಲ್ಲಿ ತುಂಬಬೇಕಾಗಿರುವಂತ ಇದು ಫಾರ್ಮ್ಯಾಟ್ SAP ಅಲ್ಲಿ ಇರ್ತದೆ. ಅಲ್ಲಿ ತಾವುಗಳು ಇದನ್ನ ತುಂಬಲೇಬೇಕಾಗಿರುವಂತದ್ದು. ನಂತರ ನೋಡಿ, B ಗ್ರೇಡ್ ಪಡೆದುಕೊಂಡಿರುವಂತ ವಿದ್ಯಾರ್ಥಿಗಳಿಗೆ ಮತ್ತೆ ನಾವು ಏನ್ ಮಾಡ್ಬೇಕು?
ಎಸ್, ಪರಿಹಾರ ಬೋಧನೆ, ರೆಮಿಡಿಯಲ್ ಟೀಚಿಂಗ್ ಅಂತ ಕರಿತೀವಿ. ಏನ್ ಮಾಡ್ಬೇಕು? ಪರಿಹಾರ ಬೋಧನೆಯನ್ನ ಮಾಡಬೇಕು. ಅದಾದ್ಮೇಲೆ ಮತ್ತೆ ಸಾಫಲ್ಯ ಪರೀಕ್ಷೆಯನ್ನು ಅವ್ರಿಗೆ ಕಂಡಕ್ಟ್ ಮಾಡಬೇಕು, ಸೇಮ್ ಎಕ್ಸಾಮ್ ಪ್ಯಾಟರ್ನ್ ಸಂಬಂಧಿಸಿದಂತೆ. ಇದು ಫಾರ್ಮ್ಯಾಟ್ಸ್ ಗಳ ಬಗ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಇನ್ನು 15 ದಿನ ಆದ್ರೆ ಮುಗಿತಾ ನಮ್ದು ಸೇತು ಬಂಧ ಕಾರ್ಯಕ್ರಮ ಎನ್ನುವಂತಂದ್ರೆ ಅದು ಇಲ್ಲ. ನಾವು FLN ಹಾಗೂ ಸ್ಯಾಡ್ಸ್ ಅಲ್ಲಿ ಇದನ್ನ ಸಂಪೂರ್ಣವಾಗಿ ಪ್ರತಿಯೊಂದು ವಿದ್ಯಾರ್ಥಿಯ ಮಾಹಿತಿಯನ್ನ ಇಂದೀಕರಿಸಬೇಕಾಗಿರುವಂತದ್ದು. ಶೈಕ್ಷಣಿಕ ವರ್ಷದ ಪ್ರಾರಂಭದಿಂದ ಅಂತ್ಯದವರೆಗೂ ಕೂಡ ಪ್ರತಿ ತಿಂಗಳು ಮೌಲ್ಯಮಾಪನ ಮಾಡಿ ಸ್ಯಾಡ್ಸ್ ಅಲ್ಲಿ ಅಪ್ಡೇಟ್ ಮಾಡುವುದು ಅಂತ ಇದೆ. ಇನ್ನೊಂದು ಮುಖ್ಯವಾಗಿರುವಂತ ಮಾಹಿತಿ, ಒಟ್ಟು ಪ್ರಶ್ನೆಗಳ ಸಂಖ್ಯೆ ಎಷ್ಟಿರ್ತವೆ? 10 ಇರ್ತವೆ. ಎಷ್ಟಿರ್ತವೆ? 10 ಪ್ರಶ್ನೆಗಳ ಸಂಖ್ಯೆ ಇರ್ತವೆ. 1 ರಿಂದ 4 ಪ್ರಶ್ನೆಗಳು ಎದಕ್ಕೆ ಸಂಬಂಧಿಸಿದಂತಿರ್ತವೆ? FLN ಗೆ ಸಂಬಂಧಿಸಿದಂತಿರ್ತವೆ. ಅದೇ ತರ 5 ರಿಂದ 10 6 ಪ್ರಶ್ನೆಗಳು ಎದಕ್ಕೆ ಸಂಬಂಧಿಸಿದಂತೆ? ಎಸ್, ಲರ್ನಿಂಗ್ ಔಟ್ಕಮ್ ಗೆ ಸಂಬಂಧಿಸಿ ಆಯಾ ತರಗತಿಗಳಲ್ಲಿ ಅಪೇಕ್ಷಿತ ಕಲಿಕಾ ಫಲಗಳೇನು ಅದಕ್ಕೆ ಸಂಬಂಧಿಸಿದಂತಿರ್ತವೆ. ಫಾರ್ ಎಕ್ಸಾಂಪಲ್, ಒಬ್ಬ ವಿದ್ಯಾರ್ಥಿ ಮೊದಲಿನ 4 ಪ್ರಶ್ನೆಗಳನ್ನ ತಪ್ಪು ಬರೆದಿದ್ದ ಅಂದ್ರೆ ಆ ವಿದ್ಯಾರ್ಥಿಯನ್ನ ನಾವ್ ಏನಂತ ಕನ್ಸಿಡರ್ ಮಾಡ್ಬೇಕು? FLN ಮಗು ಅಂತ ಕನ್ಸಿಡರ್ ಮಾಡ್ಬೇಕು. ಏನಂತ ಮಾಡ್ಬೇಕು? FLN ಮಗು ಅಂತ ಕನ್ಸಿಡರ್ ಮಾಡ್ಬೇಕು. ಅದೇ ತರ 5 ರಿಂದ 10 ಪ್ರಶ್ನೆಗಳು ಏನಿದಾವೆ, ಇಲ್ಲಿ ವಿದ್ಯಾರ್ಥಿ ಗಳಿಸಿದ್ದಿಲ್ಲ ಅಂದ್ರೆ ಅವನು ಕಲಿಕಾ ಅಂತರವನ್ನ, ಕಲಿಕಾ ಫಲ ಪೂರ್ಣಗೊಳಿಸದ ವಿದ್ಯಾರ್ಥಿ ಅಂತ ನಾವು ಅವನಿಗೆ ದಾಖಲೆಯನ್ನ ಮಾಡ್ಕೊಳ್ಬೇಕು. ಇದು ಮುಖ್ಯವಾಗಿರುವಂತದ್ದು. ಯಾಕಂದ್ರೆ FLN ಮಾಹಿತಿಯನ್ನ ಪ್ರತಿ ತಿಂಗಳು ಕೇಳ್ತಾರೆ ಹಾಗೂ ಪರಿಹಾರ ಬೋಧನೆಗೆ ಒಳಪಟ್ಟ ಮಕ್ಕಳ ಮಾಹಿತಿ ಅಂತ ಕೇಳ್ತಾರೆ. ಸೊ ಇವರೆಲ್ಲ 5 ರಿಂದ 10 ಏನ್ ಪ್ರಶ್ನೆಗಳು ಆನ್ಸರ್ ಮಾಡೋದಿಲ್ಲ, ಅವ್ರ ಪರಿಹಾರ ಬೋಧನೆಗೆ ಒಳಪಟ್ಟ ಮಕ್ಕಳು. ಹಾಗೂ 1 ರಿಂದ 4 ಪ್ರಶ್ನೆ ಯಾರು ಆನ್ಸರ್ ಮಾಡಿರೋದಿಲ್ಲ ಆಫ್ಟರ್ ಸಾಫಲ್ಯ ಪರೀಕ್ಷೆ, ಅವರೆಲ್ಲರೂ ಕೂಡ FLN ಮಕ್ಕಳು ಅಂತ ನಾವು ಕರಿತೀವಿ. ಸೊ ಇವರು ಕಲಿಕಾ ಫಲವನ್ನ ಗಳಿಸಬೇಕಾದವರಂತಹ ವಿದ್ಯಾರ್ಥಿಗಳು ಅಂತ ನಾವು ಇಲ್ಲಿ ಕರಿತೀವಿ. ಎಸ್, ಇದನ್ನ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಒಂದು ಸೆಪ್ಟೆಂಬರ್ ಹಾಗೂ ಡಿಸೆಂಬರ್, ಈ ತಿಂಗಳುಗಳಲ್ಲಿ ನಾವು ಏನ್ ಮಾಡ್ಬೇಕು? ಆ ಎಲ್ಲ FLN ಮಕ್ಕಳಿಗೆ ಹಾಗೂ ಪರಿಹಾರ ಬೋಧನೆಗೆ ಒಳಪಟ್ಟ ಮಕ್ಕಳಿಗೆ ಒಂದು ಕಲಿಕಾ ಮುನ್ನೆಲೆಗೆ ನಾವು ತರಬೇಕಾಗಿರುವಂತ ಸೆಪ್ಟೆಂಬರ್ ಹಾಗೂ ಡಿಸೆಂಬರ್ ಅಲ್ಲಿ. ಹಾಗೂ ಇದಕ್ಕೆ ಸ್ಯಾಪ್ ಅಲ್ಲಿನೂ ಕೂಡ ಎಂಟ್ರಿ ಮಾಡೋದು ಹಾಗೂ ಸ್ಯಾಡ್ಸ್ ಅಲ್ಲಿನೂ ಕೂಡ ಇದನ್ನ ನಾವು ಎಂಟ್ರಿ ಮಾಡ್ತೀವಿ. ಇದಾಗಿದ್ದು ಸೇತು ಬಂಧ ಕಾರ್ಯಕ್ರಮದ ಬಗ್ಗೆ. ಇನ್ನು ಇದಕ್ಕೆ ರಾಜ್ಯ ಹಂತದಲ್ಲಿ DSCRT ನಿಗಾ ವಹಿಸ್ತಾರೆ. ತಾಲೂಕು ಮತ್ತು ಜಿಲ್ಲಾ ಹಂತದ BOಗಳಾಗಿರ್ಬಹುದು, DDPS ಗಳಾಗಿರ್ಬಹುದು, ಬೋತ್ ಅಡ್ಮಿನಿಸ್ಟ್ರೇಟಿವ್ ಅಂಡ್ ಡೆವಲಪ್ಮೆಂಟ್ DDPS ಗಳು, ಜೊತೆಗೆ ಶಾಲೆಗಳಿಗೆ ಭೇಟಿಯನ್ನು ನೀಡ್ತಾರೆ, ಮಾರ್ಗದರ್ಶನ, ಪ್ರಗತಿ ಪರಿಶೀಲನೆಯನ್ನು ಮಾಡ್ತಾರೆ, ಸಭೆಗಳನ್ನು ಮಾಡ್ತಾರೆ, ವರದಿಯನ್ನ ಸಲ್ಲಿಕೆಯನ್ನು ಮಾಡ್ತಾರೆ. ಇನ್ನು ಕ್ಲಸ್ಟರ್ ಹಂತದಲ್ಲಿ ನಮ್ಮೆಲ್ಲ CRPಗಳು ನಿರಂತರ ಶಾಲಾ ಭೇಟಿಯನ್ನು ಮಾಡ್ತಾರೆ. DSCRT ಸಾಹಿತ್ಯವಾದ ಬಳಕೆ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಶಾಲಾ ಹಂತದ ಶಿಕ್ಷಕರು ಅಂದ್ರೆ ಮುಖ್ಯೋಪಾಧ್ಯಾಯರು ಸಹಿತ ಸ್ಯಾಟ್ಸ್ ಅಲ್ಲಿ ಕಡ್ಡಾಯವಾಗಿ ಅದನ್ನ ನಿರ್ವಹಣೆ ಮಾಡಬೇಕು. ಪರಿಹಾರ ಬೋಧನೆಯನ್ನು ಮಾಡ್ತಾ ಇದ್ದಾರೆ ಇಲ್ವ ಎನ್ನುವಂಥದ್ದು ಸ್ಯಾಪ್ ಅಲ್ಲಿ ಎಂಟ್ರಿಯನ್ನ ಮಾಡಬೇಕಾಗಿರುವಂತದ್ದು. ಇವರೆಲ್ಲ ವಿಚಾರಣೆ ಹಾಗೂ ನಮ್ಮ ಜವಾಬ್ದಾರಿಗಳು ಇರ್ತವೆ. ಆಗಿತ್ತು ಸೇತು ಬಂಧದ ಬಗ್ಗೆ ಯಾವ ತರ ಪ್ರಶ್ನೆ ಪತ್ರಿಕೆ ರೆಡಿ ಮಾಡ್ಕೊಳ್ಬೇಕು, ತದನಂತರ ಏನೆಲ್ಲ ಅದರ ಕಾರ್ಯವೈಖರಿಗಳಿರ್ತವೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಇದಕ್ಕೆ ಸಂಬಂಧಿಸಿದಂತೆ ಮತ್ತೆ ಏನಾದ್ರೂ ಡೌಟ್ಸ್ ಗಳಿದ್ರೂ ಸಹಿತ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಬಹುದು. ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಹಾಗೂ ಇನ್ನೂವರೆಗೂ ಯಾರು ಜಕಾರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಜಕಾರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.